ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮನೆಮದ್ದು ನಾಗದಾಳಿ ಗಿಡ ಅಥವಾ ನರ್ವೀಸ ಗಿಡ ಅಂತ ಹೇಳ್ತೀವಿ. ಏನಾದರೂ ನಮಗೆ ಶೀತದಿಂದ ತಲೆನೋವು ಬಂದಾಗ ಈ ಗಿಡದ ಸೊಪ್ಪನ್ನು ಚೆನ್ನಾಗಿ ಹಿಸುಕ್ಬಿಟ್ಟು ಅದನ್ನು ಹತ್ತಿಯಿಂದ ಸುತ್ತಬಿಟ್ಟು ಕಿವಿಗೆ ಇಟ್ಕೊಳ್ಳೋದ್ರಿಂದ ತಲೆನೋವು ಬೇಗ ಕಡಿಮೆ ಆಗುತ್ತೆ. ಹಾಗೆ ಮಕ್ಕಳಿಗೇನಾದರೂ ಕೆಮ್ಮು ನೆಗಡಿ ಅಂತ ಬಂದಾಗ ಈ ಎಲೆಯ ರಸವನ್ನು ತುಂಬೆ ಗಿಡದ ಹೂವಿನ ಎಲೆಯ ರಸಕ್ಕೆ ಮಿಶ್ರಣ ಮಾಡಿ ಜೇನುತುಪ್ಪದೊಂದಿಗೆ ಮಕ್ಕಳಿಗೆ ಕೊಡೋದ್ರಿಂದ ಬೇಗ ಕೆಮ್ಮು ಮತ್ತು ನೆಗಡಿ ಕಡಿಮೆ ಆಗುತ್ತೆ. ಹಾಗೆ ತಲೆಯಲ್ಲೇನಾದರೂ ಏನಿದ್ದಾಗ ತುಂಬ ನಮಗೆ ಕಡ್ತಾ ಬರುತ್ತೆ, ಅಂಥ ಟೈಮಲ್ಲಿ ಈ ಗಿಡದ ಆಯಿಲನ್ನು ಡೈಲಿ ಹಚ್ಚೋದ್ರಿಂದ ಹೇನುಗಳು ಸಹ ಕಡಿಮೆ ಆಗುತ್ತೆ. ಹಾಗೆ ತಲೆಯಲ್ಲಿರೋಂಥ ಇಚ್ಚಿಂಗ್ ಸಹ ಕಡಿಮೆ ಆಗುತ್ತೆ. ಹಾಗೆ ಇದನ್ನು ನಾವು ಹಾವು ಕಚ್ಚಿದಾಗ ಮತ್ತು ಯಾವುದಾದ್ರೂ ಇನ್ಸೆಕ್ಟ್ಸ್ ಕಚ್ಚಿದಾಗ ಇದನ್ನು ನ್ಯೂರೋಟಾಕ್ಸಿಕ್ಸ್ ಆಗಿ ಸಹ ಯೂಸ್ ಮಾಡ್ತೀವಿ. ಹಾಗೆ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾಗ ಹೊಟ್ಟೆನಲ್ಲಿ ಏನಾದರೂ ಕರುಳಿನಲ್ಲಿ ಯಾವುದಾದ್ರೂ ಹುಳಗಳು ಇದ್ದರೆ ಈ ಗಿಡದ ರಸವನ್ನು ಕುಡಿಯೋದ್ರಿಂದ ಸಹ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಆ ಹುಳಗಳು